ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರ ಒಂದು ಜನ್ಮದಿನಾಚರಣೆ ಅಂಗವಾಗಿ ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಅವರು ಈ ದೇಶದ ಮಕ್ಕಳ ಮೇಲೆ ಭಾಳಷ್ಟು ಪ್ರೀತಿಯನ್ನು ಇಟ್ಟುಕೊಂಡಿದ್ದರು. ಅವರು ಯಾಕೆ ಮಕ್ಕಳ ಮೇಲೆ ಜಾಸ್ತಿ ಪ್ರೀತಿಯನ್ನು ಇಟ್ಕೊಂಡಿದ್ರು ಅಂತಂದರೆ, ಈ ದೇಶದ ಸಂಪತ್ತು ಮಕ್ಕಳು. ಬರುವಂಥ ದಿನಗಳಲ್ಲಿ ಈ ದೇಶವನ್ನು ಆಳ್ತಕ್ಕಂಥವ್ರು ಮಕ್ಕಳು ಅಂತಕ್ಕಂಥ ಒಂದು ಕಾರಣದಿಂದ ಅವರು ಮಕ್ಕಳ ಮೇಲೆ ಪ್ರೀತಿಯನ್ನು ಇಟ್ಕೊಂಡಿದ್ರು. ಅದಕ್ಕೆ ಈ ದಿನ ಮಕ್ಕಳ ದಿನಾಚರಣೆಯನ್ನು ಆಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಏನು ಸ್ವತಂತ್ರವನ್ನು ಸಿಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಯಾರೂ ಕೂಡ ಮರೆಯುವಂತಿಲ್ಲ. ನಮಗೆ ಬ್ರಿಟಿಷರಿಂದ ಸ್ವತಂತ್ರ ಸಿಗಬೇಕಾದ್ರೆ ಹಿಂದೂ, ಮುಸ್ಲಿಂ, ಸಿಖ್, ಸಾಯಿ ಎಲ್ಲ ಜಾತಿ ಜನಾಂಗದವರ ಪ್ರಾಣ ಬಲಿದಾನದಿಂದ ನಮಗೆ ಸ್ವತಂತ್ರ ಸಿಕ್ಕಿದೆ ನಾವು ಯಾರೂ ಕೂಡ ಮರಿಬಾರ್ದು. ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಲಾಭಕ್ಕಾಗಿ ಏನು BJP ಈ ಒಂದು ಕೋಮಗಲಭೆಯನ್ನು ಹುಟ್ಟಾಗ್ತಾ ಇದೆ. ಅದಕ್ಕೆ ತಾವು ಯಾರೂ ಕೂಡ ತಲೆಯನ್ನು ಕೆಡಿಸ್ಕೊಳ್ಬಾರ್ದು. ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಸ್ವತಂತ್ರ ಪೂರ್ವದಲ್ಲಿ ನಾವು ಯಾವ ರೀತಿ ಒಂದೇ ತಂದೆ ತಾಯಿಯ ಮಕ್ಕಳಂತೆ ಇದ್ದು ಬದುಕಿದ್ದೇವೆ, ಬಾಳಿದ್ದೇವೆ. ಅದನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡು ಈ ಒಂದು BJP ಪಕ್ಷ ಎಷ್ಟೇ ಹುನ್ನಾರ ಮಾಡಿದ್ರೂ ಕೂಡ ಸ್ವತಂತ್ರ ಸಮಯದಲ್ಲಿ ನಾವು ಎಲ್ಲ ಜಾತಿ ಜನಾಂಗದವರು ಕೂಡಿ, ಹಿಂದೂ, ಮುಸ್ಲಿಂ, ಸಿಖ್, ಸಾಯಿ ಎಲ್ಲರೂ ಕೂಡಿ ನಾವು ಯಾವ ರೀತಿ ಸ್ವತಂತ್ರವನ್ನು ಪಡೆದುಕೊಂಡಿದ್ದೀವಿ, ಅದೇ ರೀತಿಯಾಗಿ ಈ ದೇಶಕ್ಕೆ ಗಂಡಾಂತರ ಬಂದರೆ ನಾವು ಒಂದೇ ತಂದೆ ತಾಯಿಯ ಮಕ್ಕಳಂತೆ ಬದುಕ್ತೇವೆ, ಬಾಳ್ತೇವೆ ಅಂತಕ್ಕಂಥದ್ದು ನಾವು ತೋರಿಸ್ಬೇಕಾಗಿದೆ. ಆ ಸಮಯ ಬರ್ತಾ ಇದೆ. ನಾವೆಲ್ಲರೂ ಕೂಡ ಜಾಗೃತರಾಗಿರಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ. ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರ ಜನನ 1889 ಇಸ್ವಿ ನವೆಂಬರ್ 14ನೇ ತಾರೀಕು ಜನ್ಮ ಆಯಿತು. ಸತತ ಈ ಹಿಂದಿನ ಅವರ ಹುಟ್ಟುಹಬ್ಬ 135ನೇ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೇವೆ. ದೇಶಾದ್ಯಂತ ಎಲ್ಲರೂ ಪಂಡಿತ್ ಜವಾಹರ್ಲಾಲ್ ನೆಹರೂಜಿಯವರ ಜನ್ಮದಿನ ಆಚರಣೆ ಮಾಡ್ತಾ ಇದ್ದಾರೆ. ಅವರು ಸತತವಾಗಿ 17 ವರ್ಷ ಈ ರಾಷ್ಟ್ರದ ಪ್ರಧಾನಿಯಾಗಿ ಭಾಳ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಭಾಗಿಯಾಗಿ ಈ ದೇಶದ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅವರು ಪ್ರಥಮ ಪ್ರಧಾನಿಯಾಗಿ ಈ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಿದ್ದಾರೆ. ಅವರ ಸ್ಮರಣಾರ್ಥ ಮತ್ತು ನಮ್ಮ ಕಾಂಗ್ರೆಸ್ನ ಎಲ್ಲ ಜಿಲ್ಲಾವಾರು ಮತ್ತು ತಾಲೂಕುವಾರು ಎಲ್ಲ ಕಚೇರಿಗಳಲ್ಲಿ ಏನು ಪಂಡಿತ್ ಜವಾಹರ್ಲಾಲ್ ನೆಹರೂಜಿಯವರ ಜನ್ಮ ಆಚರಣೆ ನಡೆಸಲಾಗುತ್ತದೆ. ಅವರ ಮಾರ್ಗದರ್ಶನದಲ್ಲಿ ನಮ್ಮ ಕಾಂಗ್ರೆಸ್ ನಾಯಕರು ಎಲ್ಲರೂ ನಡಿಬೇಕು ಅಂಥೇಳಿ ಇವತ್ತಿನ ಸಂದರ್ಭದಲ್ಲಿ ಹೇಳ್ತೆ ನನಗೆ